ಹಾಯ್ ಸ್ನೇಹಿತರೆ, ರಾತ್ರಿ ವೇಳೆಯಲ್ಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಈ ಥರ ಸಿಟಿ ಒಳಗಡೆ ಬಿಟ್ಟು ರೂರಲ್ ಏರಿಯಾಗಳಲ್ಲಿ ಅಂದರೆ ಆ ಕಡೆ ಈ ಕಡೆ ಮನೆ ಇರಲ್ಲ, ಫುಲ್ಲು ತೋಟ ಕಾಡು ಈ ಥರ ಎಲ್ಲ ಇರುತ್ತೆ. ಆ ಥರ ಏರಿಯಾಗಳು ಕೂಡ ಬೆಂಗಳೂರಲ್ಲಿ ಇದ್ದಾವೆ. ಈ ಥರ ಡ್ರೈವಿಂಗ್ ಮಾಡಬೇಕಾದ್ರೆ ಈ ಥರ ನೋಡಿ, ರಾತ್ರಿ ವೇಳೆಯಲ್ಲಿ ಈ ಥರ ಏರಿಯಾಗಳಿಗೆಲ್ಲ ಹೋಗಲೇಬಾರ್ದು. ನೋಡಿ, ನೈಟು ಯಲಹಂಕದಿಂದ ಹೆಸರುಘಟ್ಟಕ್ಕೆ ಡ್ರಾಪ್ ಮಾಡೋಕ್ಕೆ ಕಸ್ಟಮರ್ನ ಹೋಗ್ಬೇಕಾದ್ರೆ ನೈಟು 12:30 ಆಗಿತ್ತು. ಆಗ ಕಂಡು ಬಂದಂಥ ದೃಶ್ಯ ಈ ಥರ ಒಬ್ಬ ವ್ಯಕ್ತಿ ಫುಲ್ ಕತ್ಲೆ ಇದೆ, ಒಂದು ಲೈಟು ಕೂಡ ಇಲ್ಲ, ಆ ಕಡೆ ಈ ಕಡೆ ಒಂದು ಮನೆ ಇಲ್ಲ, ಯಾವುದೇ ಥರದ ಅಂಗಡಿ ಏನೂ ಇಲ್ಲ. ಇಂಥ ಕಡೆ ಒಬ್ಬನೇ ವ್ಯಕ್ತಿ ಶರ್ಟ್ ಬಿಚ್ಚಾಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ಸಡನ್ನಾಗಿ ದೂರದಿಂದ ನೋಡುವಾಗ ನಮಗೂ ಭಯ ಆಯಿತು, ಯಾರಪ್ಪ ಹಿಂಗೆ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು. ಎಲ್ಲಿ ನಮಗೆ ರಾಬ್ರಿ ಮಾಡೋರ ಏನೋ ಅಂತ ಅನ್ನಿಸ್ಬಿಡ್ತು. ಬಟ್ ಒಳಗಡೆ ಕಸ್ಟಮರ್ 4 ಜನ ಇದ್ದರು, ಅಲ್ಲೇ ಲೋಕಲ್ನವ್ರು ಇದ್ದರು, ಹೆಸರುಘಟ್ಟದವರು. ಅದರಿಂದ ನಮಗೆ ಭಯ ಆಗಲಿಲ್ಲ. ಈ ಥರ ನಮಗೇನು ಆ ವ್ಯಕ್ತಿ ತೊಂದರೆ ಕೊಡಲಿಲ್ಲ. ಬಟ್ ಕೆಲವೊಂದು ಕಡೆ ಈ ಥರ ರಾಬ್ರಿ ಮಾಡೋರು ಕೂಡ ಇರ್ತಾರೆ. ಆ ಕಡೆ ಸುತ್ತಮುತ್ತ ಯಾರು ಮನೆ ಅಂಗಡಿ ಏನು ಇಲ್ಲದ ಕಡೆ ಈ ಥರ ಏರಿಯಾಗಳಲ್ಲಿ ಜಾಸ್ತಿ ಗಾಡಿ ಓಡಾಡದೇ ಇರೋ ಅಂಥ ರೋಡ್ಗಳಲ್ಲಿ ನಿಂತ್ಕೊಂಡು ಸಡನ್ನಾಗಿ ಕೈ ಅಡ್ಡ ಹಾಕೋದು, ಲಿಫ್ಟ್ ಕೊಡಿ ಅನ್ನೋ ಥರ ಅಡ್ಡ ಹಾಕೋದು, ಅಥವಾ ಸಡನ್ನಾಗಿ ಅಡ್ಡ ಬರೋದು, ಅಥವಾ ರೋಡಿಗೆ ಕಲ್ಲೆಲ್ಲ ಇಟ್ಟಿರೋದು, ಅಥವಾ ಏನೋ ಆಗಿರೋ ಥರ ಬಿದ್ದಿರೋ ಥರ ಆಕ್ಟಿಂಗ್ ಮಾಡೋದು. ನೀವು ಗಾಡಿ ನಿಲ್ಲಿಸಿದಾಗ ಸುತ್ತಮುತ್ತ ಇರೋರೆಲ್ಲ ಅವ್ರದ್ದೇ ಗ್ಯಾಂಗ್ನವ್ರು ಬಂದು ಅಟ್ಯಾಕ್ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಅದರಿಂದ ಈ ರಾತ್ರಿ ವೇಳೆಯಲ್ಲಿ ಈ ಥರ ರೋಡ್ಗಳಲ್ಲಿ ಹೋಗೋದು ತುಂಬಾ ಅಪಾಯಕಾರಿ. ಬಟ್ ನಮಗೆ ಹೆಂಗ ಕಸ್ಟಮರ್ 4 ಜನ ಇದ್ದರು, ಮತ್ತು ಲೋಕಲ್ ಅವ್ರು ಆಗಿರೋದ್ರಿಂದ ನಾವು ದಿನ ಓಡಾಡ್ತೀವಿ, ನಟ್ರಿ ಏನೂ ಆಗಲ್ಲ ಅಂತ ಹೇಳಿ ಕರ್ಕೊಂಡೋದ್ರು. ನೀವು ಯಾರು ಕೂಡ ಹೊಸಬ್ರುಗಳು ಆಗಲಿ ಯಾರೇ ಆಗಲಿ ನೈಟ್ ಡ್ರೈವಿಂಗ್ ಮಾಡುವಾಗ ಈ ಥರ ಅನ್ಸೇಫ್ ಏರಿಯಾಗಳಲ್ಲಿ ಹೋಗಬೇಡಿ. ಸಿಟಿ ಒಳಗಡೆ ಓಡಾಡಿ ಪರವಾಗಿಲ್ಲ, ಸಿಟಿಲೇ ರಿಸ್ಕ್ ಇದೆ. ಅಂಥದ್ರಲ್ಲಿ ಈ ಥರ ನೋಡಿ, ಆ ಕಡೆ ಈ ಕಡೆ ಒಂದು ಮನೆ ಇಲ್ಲ, ಇಂಥ ಕಡೆ ಯಾರು ಕೂಡ ನೈಟಲ್ಲಿ ಹೋಗಬೇಡಿ. ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಸಿಟಿ ಒಳಗಡೆ ಹೋಗ್ಬಿಡಿ. ಇಂಥ ಕಡೆ ಎಲ್ಲ ಹೋದಾಗ ಅಕಸ್ಮಾತು ಅದು 2 ವೀಲರಲ್ಲೆಲ್ಲ ಹೋಗೋದಂತೂ ಇನ್ನೂ ತುಂಬಾ ಡೇಂಜರು. ಕಾರಲ್ಲಂತರ ಒಂದು ಪಕ್ಷ ಗ್ಲಾಸ್ ಹಾಕೊಂಡಿರ್ತಾರೆ, ಅದರಲ್ಲೂ ಕೂಡ ಡೇಂಜರನ್ನೇ. ಗಾಡಿ ಏನಾದ್ರು ಸ್ಟಾಪ್ ಮಾಡ್ತು ಅಂದರೆ ಅದು ಕೂಡ ರಿಸ್ಕೇನೆ. ಬಟ್ 2 ವೀಲರ್ ಅಂತೂ ಇನ್ನೂ ಡೇಂಜರು. ಆದ್ದರಿಂದ ಯಾರು ಕೂಡ ಈ ಥರ ಏರಿಯಾಗಳಲ್ಲಿ ನೈಟ್ ಹೊತ್ತು ಹೋಗಬೇಡಿ. ಸುರಕ್ಷಿತವಾಗಿ ಒಳ್ಳೆ ರೋಡ್ಗಳಲ್ಲಿ, ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಒಳ್ಳೆ ರೋಡ್ಗಳಲ್ಲಿ ಓಡಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾರು ಕೂಡ ಈ ಥರ ಕೈ ಹಾಕಿದ್ರೆ, ಲಿಫ್ಟ್ ಕೇಳಿದ್ರೆ ಇಂಥ ಏರಿಯಾಗಳಲ್ಲಿ ಯಾರು ಕೂಡ ಗಾಡಿನ ನಿಲ್ಸೋಕೆ ಹೋಗ್ಬೇಡಿ.